ಭೂಪತಿಯ ಕೇಳೆನ್ನೆಯ ನಮ್ಮಯ ರಾಜ್ಯದೊಳ್ ಪ್ರಜೆಗಳೆಲ್ಲರೂ ಸೌಖ್ಯದಿಂದ ಬಾಳುವರೇ. ಒಡಿಯ ಕೇಳ್ಪೇಳುವೆ ನುಡಿಯ ಪರಿಯ ಪೇಳುವೆ ಆ ನುಡಿಯ ಪರಿಯ ಪೇಳುವೆ. ಇದೊಂದು ನನಗೆ. ಇನ್ನು ಮೇಡಮ್ ನಿಮ್ಗೆ ಯಾವ ಕ್ಯಾರೆಕ್ಟರ್ ಇಷ್ಟ? ಅಂದ್ರೆ ಅವ್ರು ಹುಡುಗಿ ತರನು ಡ್ರೆಸ್ ಹಾಕೊಂಡಿದ್ದಾರೆ, ಮುದುಕಿ ತರನು ಡ್ರೆಸ್ ಹಾಕೊಂಡಿದ್ದಾರೆ, ಕುಡ್ಕನ್ ತರ ಅಂತೂ ಮಾಡ್ತಾನೆ ಇದ್ದಾರೆ. ಸೊ ಯಾವ್ದು ನಿಮ್ ಫೇವ್ರೆಟ್ ಕ್ಯಾರೆಕ್ಟರ್ ಅವ್ರದ್ದು? ಸೊ ಫೇವ್ರೆಟ್ ಕ್ಯಾರೆಕ್ಟರ್ ಅಂದರೆ ಮುದ್ಕೊಂಡ್ ಕ್ಯಾರೆಕ್ಟರ್ಗಳಲ್ಲಿ ಈ ರಾಘು ಜೊತೆಗೆ ಕೆಲವೊಂದೆಲ್ಲ ಸ್ಕಿಟ್ ಮಾಡಿದ್ದಾರೆ. ನೋಡಿ, ಕ್ಯಾರೆಕ್ಟರ್ ಹಾಕಿದ್ರು ಮುತ್ಕ ಆಗಿದ್ರು ಇನ್ನು ಹುಡುಗಿನ ಪಟಾಯಿಸೋದು, ಅವಳ ಜೊತೆ ರೇಗ್ಸೋದು, ಈ ತರದೇ ಜಾಸ್ತಿ ಕಲೆಗಳು. ಯಾವ್ದೋ ಒಂದು ಸೀಟಲ್ಲಿ ನನ್ನ ಮಗನ್ಗೆ ಹೆಣ್ಣು ನೋಡ ಅಂತ ಕರ್ಕೊಂಡು ಹೋಗಿರ್ತೀನಿ. ನನ್ನ ಮಗ ಎಲ್ಲೋ ಮಾತಾಡ್ತಾರೆ ಹೋಗ್ಬೇಕಾದ್ರೆ ಸೈಕಲ್ ಗ್ಯಾಪ್ ಅಲ್ಲಿ ಅವಳನ್ನು ಲೈನ್ ಹೊಡಿತೀನಿ. ಅಂದ್ರೆ ಈ ಪಾತ್ರವಾಗಿ ಅಂತ ಸ್ಟೇಜ್ ಮೇಲೆ ಬಂದ್ರೆ ಯಾವ್ದೇ ಗೆಟಪ್ ಹಾಕಿದ್ರು ಅದೊಂದು ಇದ್ದೇ ಇರ್ತದೆ. ಅಂದ್ರೆ ಸರ್ ಪಾತ್ರ ಮಾತ್ರ ಹಂಗ ಅಥವಾ ರಿಯಲ್ ಲೈಫ್ ಅಲ್ಲೂ ನೀವು ಹಂಗೇನಾ? ಇಲ್ಲ, ರಿಯಲ್ ಲೈಫ್ ಅಲ್ಲಿ ನಿಜ ಹೇಳ್ಬೇಕು, ಹೊಸ ವರ್ಷ ನಿಜ ಹೇಳ್ಬೇಕು ನೀವು. ಇಲ್ಲ, ರಿಯಲ್ ಲೈಫ್ ಇಲ್ಲ ಅನ್ಕೊಂಬಿಡಿ, ಹೇಳಿ ಇವಾಗ. ಇಲ್ಲ, ಹಂಗನಕಾಯ್ತು. ನನ್ನ ಹೆಂಡತಿನ ಬಿಟ್ರೆ ನಾನು ಯಾವ ಹುಡುಗಿನೂ ಕಣ್ಣೆತ್ ನೋಡತ್ತೆ. ನಂಬೋದಾ ಸರ್? ನಾನು ಸ್ಟೇಜ್ ಅಲ್ಲಿ ಅಷ್ಟೇನೆ. ನಾನು ರಿಯಲ್ ಲೈಫ್ ಅಲ್ಲಿ ನನಗೆ ನನ್ನ ಹೆಂಡತಿನೇ ಸರ್ವಸ್ವ. ನನ್ನ ಹೆಂಡತಿ ಬಿಟ್ರೆ ಕಣ್ಣೆತ್ತು ನಾನು ನೋಡೋದಿಲ್ಲ. ಅಷ್ಟು ಪರಿಶುದ್ಧ ನಾವು ನಂಬಲೇಬೇಕು. ನಂಬೇಕು, ನನ್ನ ಹೆಂಡತಿ ಅವಳೆಲ್ಲ ನಂಬೇಕು. ಅವ್ರಿಲ್ಲ ಅಂದ್ರೆ ಬೇರೆ ಆನ್ಸರ್ ಬಂದಿರ್ತೀವಿ. 100% ಬೇರೆದು ಹೇಳುವೆ. ಈಗ ನನ್ನ ಹೆಂಡತಿ ಇರೋದ್ರಿಂದ ಹೇಳಕ್ಕಾಗೋದಿಲ್ಲ. ಓಕೆ ಸರ್. ಇನ್ನು ಈಗ ಸುದೀಪ್ ಸರ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಅಂದ್ರೆ ಅವ್ರನ್ನ ತುಂಬಾ ಹತ್ರದಿಂದ ಮೀಟ್ ಆದ್ರಿ, ಮೇಡಮ್ ಕೂಡ ನೋಡಿದ್ರು ಅವ್ರನ್ನ. ಸೊ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್, ಸುದೀಪ್ ಸರ್ ಒಂಥರ ಡಿಕ್ಸ್ನರಿ ಇದ್ದಂಗೆ. ಅವರಿಂದ ತಿಳ್ಕೊಳ್ಳೋ ಅಂಥದ್ದು ಸಾಕಷ್ಟಿದೆ. ಯಾಕಂದರೆ ಶನಿವಾರ ಭಾನುವಾರ ನೋಡಿ ಅವ್ರು ಮಾತಾಡೋ ಅಂಥದ್ದು ಆಗ್ಬೋದು, ಎಷ್ಟು ಅರ್ಥಗರ್ಭಿತವಾಗಿ. ನಾವು ಏನು ಮಾಡ್ತೀವಿ ಬಿಗ್ ಬಾಸ್ನಲ್ಲಿ, ನಾನೇ ಅಂತಲ್ಲ, ಇರೋ ಅಷ್ಟು ಜನನೂ ನಾನು ಮಾಡುತ್ತೆ ಸರಿ, ನಾನು ನೆಟ್ಕೊಂಡುತ್ತೆ ಸರಿ ಅನ್ನೋ ಥರದಲ್ಲಿ ವಾದ ವಿವಾದ ಜಗಳ ಅಲ್ಲೆಲ್ಲ ಆಗ್ತಾ ಇರ್ತದೆ. ಸುದೀಪ್ ಸರ್ ಎಲ್ಲನೂ ಕೂಲಂಕುಷವಾಗಿ ಅವರು ಅಧ್ಯಯನ ಮಾಡಾದ್ಮೇಲೆ ಅವ್ರು ಹೇಳ್ತಾರಲ್ಲ, ಅವ್ರು ಮಾತಾಡೋ ರೀತಿ ಆಗ್ಬೋದು, ಅದೆಲ್ಲ ನೋಡಿದ್ರೆ ಅಯ್ಯೋ ಎಷ್ಟು ಹೌದಲ್ವಾ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿ ತಿಳಿಸ್ತಾರೆ. ನಿಜವಾಗ್ಲೂ ಅದು ತುಂಬ ಖುಷಿ ಆಯ್ತದೆ. ಸುದೀಪ್ ಸರ್ ಬಾಯಿಲಿ ಚಂದ್ರಪ್ರಭಾ ಅಂತ ಹೆಸರು ಬರ್ತದೆ ಅಂತ ಜೊತೆಗೆ ಅವ್ರು ಹೇಳ್ತಾರೆ, ನೀವು ಹೊರಗಡೆ ಬಂದಾಗ ಅಯ್ಯೋ ಇಷ್ಟು ಬೇಗ ಬಂದ್ರ ಅಂತ ಅವ್ರಿಗೆ ಶಾಕ್ ಆಗುತ್ತೆ. ಆಮೇಲೆ ಅವ್ರು ಅಲ್ಲಿ ಒಳಗಡೆ ಇದ್ದಾಗ ನಾವು ಹೋಗ್ತೀನಿ ಅಂದಾಗ ಬೇಡ, ನೀನು ಹೋಗ್ತೀನಿ ಅಂದಾಗ ಸಣ್ಣ ಕಳ್ಸಕ್ಕಾಗಲ್ಲ, ಎಲ್ಲಕ್ಕೂ ಪ್ರೇಕ್ಷಕರೇ ಅಂತಾರೆ. ಏನೋ ನನ್ನ ಸ್ವಇಚ್ಛೆಯಿಂದ ಬಂದೆ. ಬಟ್ ಸುದೀಪ್ ಸರ್ ಇಸ್ ಎ ಡಿಕ್ಸ್ನರಿ. ಅವರಿಂದ ತಿಳ್ಕೊಳ್ಳೋಂಥ ಸಾಕಷ್ಟಿದೆ. ಆಕ್ಟಿಂಗಲ್ಲಿ ಆಗ್ಬೋದು, ಅದು ಜೀವನಕ್ಕೆ ಆಗ್ಬೋದು, ತುಂಬ ಇದೆ ಮೇಡಮ್. ಮೇಡಮ್ ನೀವೇನು ಹೇಳ್ತೀರಾ? ಅಂದರೆ ಅವ್ರನ್ನ ಅಷ್ಟು ಹತ್ರದಿಂದ ನೋಡಿದ್ರೆ ನಿಮ್ಗೆ ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್? ಮ್ಯಾಮ್ ಅಂದರೆ ನಾನು ಅದು ನನ್ನ ಗಂಡಂಗೆ ಥ್ಯಾಂಕ್ಸ್ ಹೇಳೋಕ್ಕೆ ನಾನು ಫಸ್ಟ್ ಆಫ್ ಆಲ್ ಇಷ್ಟಪಡ್ಕೊತೀನಿ. ಸೊ ಅವ್ರ ಮುಖಾಂತರ ನಂಗೆ ಅದೊಂದು ಅವಕಾಶ ಸಿಕ್ತು. ಬಿಗ್ ಬಾಸ್ಗೆ ಹೋಗಿರೋದು ಅದು ಒಂದು ದೊಡ್ಡದ ಅವಕಾಶ. ಸೊ ಅವ್ರ ಮುಖಾಂತರ ಸುದೀಪ್ ಸರ್ನ ನಾನು ಅಲ್ಲಿ ಸ್ಟೇಜ್ ಮೇಲೆ ಕಣ್ಣು ತುಂಬ್ಕೊಂಡಿದ್ದು ಅದೊಂದು ಒಳ್ಳೆ ಅವಕಾಶ. ಹೇಳ್ದಂಗೆ ಸುದೀಪ್ ಸರ್ ಅವರೊಂದು ದೊಡ್ಡ ಕನ್ನಡದ ನಿಘಂಟು. ಸೊ ಆ ನಿಘಂಟಿನಲ್ಲಿ ಒಂದು ತುಣುಕನ ಮೀನ್ಸ್ ನನ್ನ ಚಿಕ್ಕಪ್ಪ ಇದ್ದಾರೆ, ಚಿಕ್ಕಪ್ಪನ ಕತೆ ಹೇಳ್ತೀನಿ ಅಂತೆಲ್ಲ ಹೇಳ್ತಿರ್ತಾರೆ ಗೊತ್ತಾ. ಆ ನಿಘಂಟಿನಲ್ಲಿ ಒಂದು ಕತೆನ ಅವ್ರು ಬಿಡ್ತಾರೆ ಅಷ್ಟೇ. ಸೊ ಅದ್ರಲ್ಲಿ ಎಷ್ಟೋ ಸಾವಿರಾರು ಅರ್ಥಗಳು ಅಡಗಿರ್ತವೆ. ಸೊ ಹಾಗೆ ಸುದೀಪ್ ಸರ್ ಮಾತಿಗೆ ಬೆಲೆ ಕೊಡೋಕ್ಕಾಗಲ್ಲ ಮ್ಯಾಮ್, ಅದೊಂಥರ ಲೆಜೆಂಡ್ ಸರ್.